ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ವೆರಿ ಬಿಗ್ ಅಪ್ಡೇಟ್ಸ್ ಆದರೆ ಇದೆ. ಯಾರಂದರೆ SSB ಸ್ಕಾಲರ್ಶಿಪ್ ಯಾರಿಗೆ ತಗೋತಾರೆ ಅವರೆಲ್ಲ ವೆರಿ ಬಿಗ್ ಅಪ್ಡೇಟ್ಸ್ ಅನ್ನೋದಿದೆ. ಮತ್ತು ನವಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಸಾಕಷ್ಟು ಜನ ಕೇಳ್ತಿದ್ದು, ಅದು ಕೂಡ ಹೇಳ್ತೀನಿ. ಮತ್ತು ನಿಮ್ಮ ಸಾಕಷ್ಟು ಡೌಟ್ಸ್ ಆದರೆ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಎಲ್ಲ ಒಂದು ಡೌಟ್ಸ್ಗೆ ಖಂಡಿತ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಯಾಕಂದ್ರೆ ಪ್ರತಿಯೊಂದು ನಾನು ಹೇಳ್ತಿರೋದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ತಿಳ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರಿಗೆ ಡೌಟ್ಸ್ ಇರೋದು ಇನ್ನೊಬ್ಬರಿಗೆ ಕ್ಲಿಯರ್ ಆಗ್ತಿರುತ್ತೆ, ಅದಕ್ಕೋಸ್ಕರ. ಇನ್ನೂ ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಅಲ್ಲಿ ಕೂಡ ಜಾಯ್ನ್ ಆಗಿ. ಯಾಕಂದರೆ ನಾವು ಏನಾದರೂ ಹಾಕೋ ವೀಡಿಯೋ ಒಂದ್ಸರಿ ಮಿಸ್ ಆದರೂ ಕೂಡ ನಿಮ್ಮ ವಾಟ್ಸಪ್ ಚಾನಲ್ಗೆ ಅಪ್ಡೇಟ್ ಮಾಡ್ತಿರ್ತೀವಿ ಟೆಕ್ಸ್ಟ್ ಮುಖಾಂತರ, ಅದಕ್ಕೋಸ್ಕರ ಜಾಯ್ನ್ ಆಗಿ ಅಂತ ಹೇಳ್ತೀವಿ. ಇನ್ನು ಬೇಕಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿಲ್ಲ, ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಕೋ ವೀಡಿಯೋನ ನಿಮಗೆ ಖಂಡಿತ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. SSB ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಆಮೇಲೆ ಸಾಕಷ್ಟು ಜನಕ್ಕೆ ನವಂಬರ್ ಮಂತಲ್ಲಿ ಯಾರಿಗೆ ಬರುತ್ತೆ, ಯಾವ ರೀತಿ ಸ್ಕಾಲರ್ಶಿಪ್ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತೀನಿ. ಮೊದಲನೇದಾಗಿ ವೆರಿ ಬಿಗ್ ಅಂದರೆ ಎಲ್ಲರೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಮಗೆ ಆಲ್ರೆಡಿ ಫಂಡ್ ರಿಲೀಸ್ ಆಗಿದೆ. ಅದು ಯಾರಿಗಂದರೆ ಪೆಂಡಿಂಗಲ್ಲಿ ಇತ್ತಲ್ವ, ಅಂದರೆ 2024-25 ಯಾರು ಹಾಕಿದ್ರು ಆ ಸ್ಕಾಲರ್ಶಿಪ್ಪು, ಅವರಿಗೆಲ್ಲ ಅಮೌಂಟ್ ಇವಾಗ ಕ್ರೆಡಿಟ್ ಆಗ್ತಿದೆ. ಅದಕ್ಕೆ ನಾನು ಹೇಳೋದು, ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಪ್ರತಿಯೊಬ್ಬರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ನೋಡಿ, ಹೋದ ವರ್ಷದ ಸ್ಕಾಲರ್ಶಿಪ್ಪು ಫಂಡ್ನ ಇವಾಗ ರಿಲೀಸ್ ಮಾಡಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಜನಕ್ಕೆ ಆಲ್ರೆಡಿ ರಿಲೀಸ್ ಆಗಿತ್ತು, ಬಟ್ ತುಂಬ ಜನದ್ದು ಪೆಂಡಿಂಗ್ ಅನ್ನೋದಿತ್ತು. ಆ ಪೆಂಡಿಂಗಲ್ಲಿರೋ ಸ್ಟೂಡೆಂಟ್ಸ್ಗೆ ಇವಾಗ ಫಂಡ್ ರಿಲೀಸ್ ಆಗಿರೋದ್ರಿಂದ ಯಾರ್ಯಾರ್ದು ಇನ್ನೂ ಬಂದಿರಲಿಲ್ಲ ಅಂತ ಹೇಳ್ತಿದ್ದಾರೆ, ಅವ್ರಿಗೆಲ್ಲ ಈಗ ಆಲ್ರೆಡಿ ಒನ್ ವೀಕ್ ಆಯಿತು ಕ್ರೆಡಿಟ್ ಆಗ್ತಾಯಿದೆ. ಅವ್ರಿಗೆಲ್ಲ ಫಂಡ್ ಎಲ್ಲ ಯಾರ್ಯಾರು ಅಮೌಂಟ್ ಕ್ರೆಡಿಟ್ ಆದೋ ಎಲ್ಲ ಕ್ರೆಡಿಟ್ ಆಗ್ತಿದೆ. ಈ ವರ್ಷದ ಸ್ಕಾಲರ್ಶಿಪ್ಪು ಈಗ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಇನ್ನೂ ಟೈಮ್ ಇದೆ. ಅಕ್ಟೋಬರ್ 30 ಇದೆ. ಆಮೇಲೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಜನ ರಿಜಿಸ್ಟ್ರೇಷನ್ಸ್ ಬಂದಿಲ್ಲ, ಅಂದರೆ ಯೂನಿವರ್ಸಿಟಿ ನಂಬರ್, ಆಮೇಲೆ ಡೇಟ್ ಆಫ್ ಫೆಚ್ ಆಗ್ತಿಲ್ಲ, ತುಂಬಾ ಪ್ರಾಬ್ಲಮ್ ವೆಬ್ಸೈಟಿಂದೆಲ್ಲ ಹೇಳ್ತಿದ್ರು. ಅದರಿಂದ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಅದು ಇದೆ. ಏನು ಅಪ್ಡೇಟ್ಸ್ ಬಂದು ಹೇಳ್ತೀನಿ, ಅದು ಅಪ್ಡೇಟ್ ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ನೀವು ಯಾವುದೇ ಕಾರಣಕ್ಕೂ ವೇಟ್ ಮಾಡೋಕೋಬೇಡಿ. ಎಲ್ಲರೂ ಒಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡಿ ಇರೋ ಟೈಮಲ್ಲೇ. ನಿಮ್ಗೆ ಏನೂ ಆಗಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅಂದರೆ ಸ್ವಲ್ಪ ದಿನ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಅಂದರೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡೋದು ಇನ್ನೂ ಬಂದಿಲ್ಲ, ಎಕ್ಸ್ಟೆಂಡ್ ಮಾಡಿದ್ರೆ ಹೇಳ್ತೀನಿ. ಆಮೇಲೆ ಮತ್ತೆ ಇನ್ನೂ ಅಂದರೆ SSB NSP ಎರಡೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ, OBC ಸ್ಟೂಡೆಂಟ್ಸ್ಗೆ ಯಾವುದಾದ್ರೂ ಒಂದು ಅಪ್ಲೈ ಮಾಡಬೇಕಾಗುತ್ತೆ. NSP OTR ನಂಬರು ಈ ಸರಿ ಕೇಳುತ್ತೆ ಆಟೋಮೆಟಿಕ್ಲಿ. ಮತ್ತು SC ಸ್ಟೂಡೆಂಟ್ಸ್ ಇದು ಎರಡು ಅಪ್ಲೈ ಮಾಡಿ ನಿಮಗೆ 90,000 ಅಂದರೆ 90,000 ಪ್ಲಸ್ ಅಮೌಂಟ್ ಆದರೂ ಬರುತ್ತೆ. ಎರಡು ಅಪ್ಲೈ ಮಾಡಿ ಅಂತ ಹೇಳ್ತೀನಿ SC ಸ್ಟೂಡೆಂಟ್ಸ್ಗೆ. ಮತ್ತು ಮೇನ್ ಇಂಪಾರ್ಟೆಂಟ್ಸ್ ನಿಮ್ಮ ಡೌಟ್ಸ್ಗಳಿದ್ವು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರೋಕ್ಕಾದ್ರೆ ಮಿನಿಮಮ್ ಎಷ್ಟು ಕ್ರೈಟೀರಿಯಾ ಇರಬೇಕು ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ಇದು ವಿಡಿಯೋದಲ್ಲಿ ನೋಡ್ಬೋದು, ಒಂದು ಸ್ಟೂಡೆಂಟ್ಸ್ದು ನಾನು ಎಕ್ಸಾಂಪಲ್ ತೊಗೊಳ್ತಿರೋದು. ಈಗ ಸ್ಟಾರ್ಟಿಂಗ್ ವೆರಿಫಿಕೇಷನ್ ಈ ಥರ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ಈ ಥರ ಬರುತ್ತೆ ನೋಡಿ. ಮೊದಲನೇದೇ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಇರೋಂಥ ಈ ಸ್ಟೂಡೆಂಟ್ಸು ಹೋದ ವರ್ಷ ಹಾಕಿರೋ ಸ್ಕಾಲರ್ಶಿಪ್ಪು ಬರಲಿಲ್ಲ. ಆಮೇಲೆ ಸಾಕಷ್ಟು ಜನ ಈ ಥರ ಸ್ಕಾಲರ್ಶಿಪ್ ಅಂದರೆ ಬರುತ್ತಾ ಬರಲ್ಲ ಅಂತ ಹೇಳ್ತೀನಿ. ನೋಡಿ, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಏನಂತಿದೆ ಅಲ್ಲಿ ಒಂದು ಓದ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಆ್ಯಸ್ ಪರ್ ದ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಆಸ್ ದ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಲೆಸ್ ದ್ಯಾನ್ 60%. ನೋಡಿ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಎಷ್ಟಿರಬೇಕಂದ್ರೆ. ಇನ್ನೊಂದು ಸರಿ ಬೇಕಾದ್ರೆ ನಾನು ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಕಾಣಿಸ್ಬೋದು, ಇದೇ ಒಂದು ಕ್ಯಾಟಗರಿ 1 ಸ್ಟೂಡೆಂಟ್ಸು ಫ್ರೆಶ್ಶಾಗಿ ಅಪ್ಲೈ ಮಾಡ್ತಿದ್ರೆ ನಿಮಗೆ 40% ಆಗಿರಬೇಕಾಗುತ್ತೆ ಪ್ರೀವಿಯಸ್ ಇಯರ್ದು. ಮತ್ತು ನೀವೇನಾದರೂ ರಿನ್ಯೂವಲ್ ಮಾಡ್ತಿದ್ದೀರಾ ಅಂದರೆ ಸೆಕೆಂಡ್ ಇಯರ್ ಕ್ಯಾಟಗರಿ 1 ಆದರೆ ನಿಮಗೆ 50% ಇದ್ದರೆ ಸಾಕು. ಮತ್ತು ಏನಾದರೂ ನೀವು ಕ್ಯಾಟಗರಿ 2A 3A 3B ಹತ್ರ ಇದ್ದರೆ ನಿಮಗೆ ಫ್ರೆಶ್ಶಾಗಿ ಅಪ್ಲಿಕೇಶನ್ ಹಾಕೋಕ್ಕೆ 50% ಇದ್ದರೆ ಸಾಕು. ಬಟ್ ರಿನ್ಯೂವಲ್ ಆಗೋಕ್ಕೆ 60% ಇರಲೇಬೇಕಾಗಿರುತ್ತೆ. ಈ ಒಂದು ಸ್ಟೂಡೆಂಟ್ಸು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ರಿನ್ಯೂವಲ್ ಆದರೆ ಮಾಡಬೇಕಾಗಿರುತ್ತೆ. ರಿನ್ಯೂವಲ್ ಮಾಡಬೇಕಾದಾಗ ನಿಮಗೆ ಪರ್ಸೆಂಟೇಜ್ ಎಷ್ಟು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಿಮ್ಮದು ಪರ್ಸೆಂಟೇಜ್ ಬಂದ್ಬಿಟ್ಟು 60% ಇಲ್ಲ, ಅದರಿಂದ ಇದೇನಾಗಿದೆ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಿದೆ. ಹೌದು, ಕರೆಕ್ಟು. ನಿಮ್ಮದು 60%ಗಿಂತ ಕಡಿಮೆ ಇದ್ದರೆ ರಿಜೆಕ್ಟ್ ಆಗುತ್ತೆ, ಅಮೌಂಟ್ ಆದರೆ ನಿಮಗೆ ಬರೋದಿಲ್ಲ. ಈ ಥರ ಬಂದರೆ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಿದ್ರೂ ಅಮೌಂಟ್ ಆದರೆ ಬರೋದಿಲ್ಲ. ಅದಕ್ಕೋಸ್ಕರ ಹೇಳೋದು, ನಿಮ್ಮ ಒಂದು ಪರ್ಸೆಂಟೇಜ್ನ ಈ ಸರಿ ಅಂದರೆ ಏನು ಎಲ್ಲ ಕಂಡೀಷನ್ಸ್ ಆಗ್ತಿದ್ದಾರೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಿ. ಮತ್ತು ಮಿಕ್ಕಿದೇನದು ಅಲ್ಲಿ ನಿಮ್ದು ಎಸ್ ಅಂತ ಬಂದು ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿ, ಇಲ್ಲಿ ನೆಕ್ಸ್ಟ್ ಅಮೌಂಟ್ ಮೆನ್ಷನ್ ಆಗಿ ಎಲ್ಲ ಆಗಿತ್ತು ಅಂದರೆ ನಿಮ್ಮದು ಡಿಬಿಟ್ ಕೂಡ ಎಷ್ಟಾಗಿತ್ತು ಅಂದರೆ ನಿಮ್ಗೆ ಏನೋ ಅಮೌಂಟ್ ಬ್ಯಾಂಕಿಗೆ ಬಂದಿಲ್ಲ ಅಂದರೆ ವೇಟ್ ಮಾಡಿ. ಒನ್ ವೀಕ್ ಆರ್ 15 ಡೇಸಲ್ಲಿ ನಿಮ್ಮ ಅಮೌಂಟ್ ಅರ ಬರುತ್ತೆ. ಓಕೆ, ಇಷ್ಟುವರೆಗೂ ಅಪ್ಡೇಟ್ ಕೊಟ್ಟಿದ್ದಾಯಿತು. ಈ ವರ್ಷದ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂದರೆ ನೋಡಿ, ಈ ವರ್ಷದ ಇನ್ನೂ ಫಂಡ್ ಯಾವುದೂ ರಿಲೀಸ್ ಆಗಿಲ್ಲ. ಬಿಟ್ಟಿದ ತಕ್ಷಣ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಬಿಡುತ್ತೆ ಅಂತ ನಾನು ಖಂಡಿತ ನನ್ನ ಚಾನಲ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಖಂಡಿತ ಇಲ್ಲಿವರೆಗೂ ಯಾಕಂದರೆ ಇನ್ನೂ ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಇನ್ನೂ ಮುಗಿದಿಲ್ಲ. ಈ ಮಂತ್ ಎಂಡ್ವರೆಗೆ ಇರೋದ್ರಿಂದ ಈ ಮಂತ್ ಎಂಡ್ ಆದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೆಲ್ಲ ಕ್ಲೋಸ್ ಮಾಡಿದ್ಮೇಲೆ ನಿಮಗೆ ಅಮೌಂಟ್ನ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸಾಕಷ್ಟು ಜನ ನಿಮ್ಮ ಡೌಟ್ಸ್ ಎಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ನಿಮಗೆ ಟೆಸ್ಟ್ ಆದರೂ ಮಾಡ್ತಿದ್ದೆ. ಒಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಆನ್ಸರ್ ಮಾಡ್ತೀನಿ. ಯಾಕಂದರೆ ಎಷ್ಟೊಂದು ಜನ ಡೌಟ್ಸ್ ಎಲ್ಲ ಕಮೆಂಟ್ಸ್ ಆಗ್ತಿದ್ರಿ. ಆ ಡೌಟ್ಸ್ ಎಲ್ಲ ಇದೇ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಸ್ನೇಹ ಮಂಜುನಾಥ್ ಅಂತ ಕೇಳ್ತಿದ್ದಾರೆ. ಏನಂದರೆ ಥ್ಯಾಂಕ್ ಯು ಸೋ ಮಚ್, ಸೋ ಹೆಲ್ಪ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ನಾನು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕಾಗುತ್ತೆ.
ಓಕೆ ನೆಕ್ಸ್ಟು ಬ್ರೋ ಇಟ್ಸ್ ಆಸ್ಕಿಂಗ್ NSP ರಿಜಿಸ್ಟ್ರೇಷನ್ಸ್ ಐ ಡಿ ವಾಟ್ ಟು ಡೂ. ನೋಡಿ ನಿಮಗೆ NSP ರಿಜಿಸ್ಟ್ರೇಷನ್ಸ್ ಐ ಡಿನ ಯಾವ ಥರ ತೊಗೋಬೇಕಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಏನಿಲ್ಲ ಆಧಾರ್ ಪೇಸ್ ಆರ್ ಡಿ ಮತ್ತು ನಿಮ್ಮದು NSP OTR ಅಪ್ಲಿಕೇಶನ್ನ ಡೌನ್ ಮಾಡಿಕೊಂಡು ನಿಮ್ಮ ಒಂದು ಅಲ್ಲಿ ಏನಿದೆ 5 ಸ್ಟೆಪ್ಸ್ ಮುಗಿಸ್ಕೊಂಡ್ರೆ ನಿಮಗೆ NSP OTR ನಂಬರ್ ಬರುತ್ತೆ. ಅದನ್ನು ನೀವು ಲಾಸ್ಟ್ ಸ್ಟೆಪ್ಪಲ್ಲಿ ಆದರೆ ಹಾಕಬೇಕಾಗುತ್ತೆ. ಇದನ್ನು RVJ ಅಂತ ಅವ್ರು ಕೇಳಿದಾರೆ, ಅವ್ರಿಗೆ ಹೇಳ್ತೀನಿ. ಮತ್ತು ಲಕ್ಷ್ಮೀ ಮಣಿಕಾಣೆ ಅಂತ ಅವ್ರು ಏನು ಕೇಳ್ತಾರೆ, ಸರ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ, ಏನು ಮಾಡಬೇಕು? ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಂದರೆ ನಿಮಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದೆ, ಅದ್ರ ಮುಖಾಂತರ ಅಪ್ಲೈ ಮಾಡಿ. ನಿಮಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ ಬಂದಿಲ್ಲ ಅಂದರೆ KE ಕೌನ್ಸಿಲಿಂಗ್ ನಂಬರಿಂದ ನಿಮ್ಮದು ಡೇಟಾ ಫೆಚ್ ಆಗ್ತಿರುತ್ತೆ, ಅದರಿಂದ ಅಪ್ಲೈ ಮಾಡಿ. ಎಲ್ಲ ಒಂದು ಸ್ಟೂಡೆಂಟ್ಸು ಮೆಡಿಕಲ್ ಸ್ಟೂಡೆಂಟ್ಸ್ ಆದರೆ ಎಲ್ಲರೂ ಇದೆ ಒಂದು. ಮತ್ತು ನೀವು ಒಂದು ಸರ್ ಪ್ಲೀಸ್ ಶೇರ್ ಒನ್ ಡೆಮೋ ವಿಡಿಯೋ ನ್ಯೂ ಸ್ಟೂಡೆಂಟ್ಸ್ ಫಸ್ಟ್ ಸ್ಟೆಪ್ ಟು ಲಾಸ್ಟ್ ಸ್ಟೆಪ್ SSP ಆ್ಯಂಡ್ NSP ಪ್ಲೀಸ್ ಶೇರ್ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ಸ್ ಟು ಲೈವ್ ಡೆಮೋ. ಖಂಡಿತ ಮಾಡೋಣ ಆದಷ್ಟು ಬೇಗನೆ. ಇದಕ್ಕೆ ಲೈವ್ ಡೆಮೋ ಅಂತ ಕೇಳ್ತಿದ್ದಾರೆ, ಖಂಡಿತ ನೆಕ್ಸ್ಟ್ ಬರೋದಿಂದಲೇ ಅದ್ರ ಬಗ್ಗೆ ವಿಡಿಯೋ ಬೇಡ ತಿಳಿಸ್ತೀನಿ. ಓಕೆ ನೆಕ್ಸ್ಟು ದಿಸ್ ಇಯರ್ BPT ಕೋರ್ಸ್ ಜಾಯ್ನಿಂಗ್ ಶಿ ಈಸ್ ಅಪ್ಲೈಂಗ್ ಎಸ್. ಎಲ್ಲ ನೋಡಿ ಇದು ಜಸ್ಟು ಈ ಒಂದು ಕೋರ್ಸ್ಗೆ ಅಂತಂದಲ್ಲ, SSP ಮುಂದೆ ಎಲ್ಲ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಎಲ್ಲ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆದರೆ ಕೊಡ್ತಿರ್ತಾರೆ. ಎಲ್ಲರೂ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೆ ಯಾರು ಬಿಡಾಕೋಬೇಡಿ. ನಮ್ಮ ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ರಿಜಿಸ್ಟ್ರೇಷನ್ಸ್ ಇಲ್ಲದೆ ಹೇಗೆ ಸ್ಕಾಲರ್ಶಿಪ್ ಹಾಕೋಕ್ಕೆ ಬರುತ್ತೆ? ನೋಡಿ ರಿಜಿಸ್ಟ್ರೇಷನ್ಸ್ ಇಲ್ಲದೇ ಅಪ್ಲಿಕೇಶನ್ ಹಾಕ್ಬೋದು. ಎಸ್ ಖಂಡಿತ. ಯಾಕಂದರೆ ಈಗ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ನಿಮಗೆ USN ಅಂತ ಕರಿತೀವಿ, ಅಂದರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್, ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಅವ್ರಿಗೆ ಸೆಮ್ ಎಂಡ್ ಎಕ್ಸಾಮಲ್ಲಿ ಬರುತ್ತೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ ಫೆಬ್ರವರಿ ಇಲ್ಲಾಂದರೆ ಜನವರಿ ಆದಮೇಲೆ ಅವ್ರಿಗೆ ಎಕ್ಸಾಮ್ ಬರೋದು, ಅಲ್ಲಿವರೆಗೂ ರಿಜಿಸ್ಟ್ರೇಷನ್ ಬರಲ್ಲ. ಆವಾಗ ಏನು ಮಾಡ್ತಾರೆ, ನಿಮ್ಗೆ ಕೌನ್ಸಿಲಿಂಗ್ ನಂಬರ್ ಏನಿರುತ್ತೆ ಆ ಕೌನ್ಸಿಲಿಂಗ್ ನಂಬರಿಂದ ನಿಮ್ಮದು ಡೇಟ್ ಅನ್ನೋದು ಫೆಚ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವು ಹೋಗಿ ಕೌನ್ಸಿಲಿಂಗ್ ನಂಬರ್ ಹಾಕ್ಬಿಟ್ಟು ಅದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಷ್ಟು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನೇ ನೋಡಿ ಹೇಳ್ತೀನಿ, ನಮಗೆ ಏನೇ ಒಂದು ಡೌಟ್ಸ್ ಇದ್ದರು ಸ್ಕಾಲರ್ಶಿಪ್ ರಿಲೇಟೆಡ್ದು ಖಂಡಿತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಮೆಂಟ್ಸ್ಗಳು ಹಾಕಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದ್ರದ್ದು ಏನು ರಿಲೇಟೆಡ್ ಇರುತ್ತೆ ಜಾಸ್ತಿ ಡಿಸ್ಕಷನ್ ಅದ್ರ ಬಗ್ಗೆ ಏನಿತ್ತು ಖಂಡಿತ ಡೆಡಿಕೇಟೆಡ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮುಂದೆ ಏನೋ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೀನಿ. ಬರೀ ಸ್ಕಾಲರ್ಶಿಪ್ದು SSP ಅಪ್ಡೇಟ್ ಮಾಡ್ತಿದ್ದೀರಾ, ನಮಗೆ ಬೇರೆ ಒಂದು ಸ್ಕಾಲರ್ಶಿಪ್ ಬೇಕು, ಪ್ರೈವೇಟ್ ಸ್ಕಾಲರ್ಶಿಪ್ ಬೇಕು ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ. ಖಂಡಿತ ನಿಮಗೆ ಪ್ರೈವೇಟ್ ಸ್ಕಾಲರ್ಶಿಪ್ ಬೇಕಿತ್ತಂದರೆ ವೀಡಿಯೋನ ಖಂಡಿತ ಪ್ರೈವೇಟ್ ಸ್ಕಾಲರ್ಶಿಪ್ ಅಂದರೆ ಅಪ್ಲೈ ಒಂದು ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಯಾವ ಒಂದು ಎಲಿಜಿಬಿಲಿಟಿ ಮತ್ತು ಯಾವೊಂದು ಪ್ರೈವೇಟ್ ಸ್ಕಾಲರ್ಶಿಪ್ ಜೆನ್ಯೂನಾಗಿ ಕೊಡುವಂಥದ್ದು ಮತ್ತು ಆಲ್ರೆಡಿ ಬಂದಿರುವಂಥದ್ದು ಮತ್ತು ನನಗೆ ಯಾವುದು ಬಂದಿತ್ತು ನಾನು ಓದುವಾಗ ಅದನ್ನೆಲ್ಲನೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವೊಂದು ಏನಾದರೂ ಎಂಗೇಜಿಂಗ್ ಮಾಡಿದ್ರೆ ಖಂಡಿತ ನಾನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋ ತರ್ತೀನಿ, ಒಳ್ಳೊಳ್ಳೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರು ಕೂಡ ಒಳ್ಳೊಳ್ಳೆ ಸ್ಕಾಲರ್ಶಿಪ್ ತೊಗೊಳ್ಳಿ. ಯಾಕಂದರೆ ಇದು ಬರೀ SSP ಅಷ್ಟೇ ಅಲ್ಲ, ಮುಂದೆ ಬರೋ ದಿನಗಳಲ್ಲಿ ತುಂಬಾ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಯಾಕಂದರೆ ಸಾಕಷ್ಟು ಜನ ಸ್ಕಾಲರ್ಶಿಪ್ ಇಷ್ಟು ಇದಾವೆ ಅಂತಲೇ ಗೊತ್ತಿಲ್ಲ, ಎಷ್ಟೊಂದು ಜನ ಅಪ್ಲೈ ಮಾಡೋಕ್ಕೆ ಹೋಗ್ದಿಲ್ಲೇ ತಮ್ಮ ಸ್ಕಾಲರ್ಶಿಪ್ನ ಅಂದರೆ ಪಡ್ಕೊಳ್ಳೋದಿಲ್ಲ, ಆಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಸ್ಕಾಲರ್ಶಿಪ್ ಇದೆ, ನೀವು ನೋಡಿ ಕಾಲೇಜ್ ಏನು ಫೀಸ್ ಮಾಡಿದ್ರೆ ಅದು ಡಬಲ್ ತ್ರಿಬಲ್ ಅಷ್ಟು ನೀವು ಸ್ಕಾಲರ್ಶಿಪ್ ಅಮೌಂಟ್ನ ತೊಗೋಬೋದಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ಜಸ್ಟ್ ಒಂದು 5 to 10 ಮಿನಿಟ್ಸ್ ಆಗೋದು ಅಷ್ಟೇ. ಒನ್ ಟೈಮ್ ಅಪ್ಲಿಕೇಶನ್ ಹಾಕೋದಷ್ಟೇ ಕಷ್ಟ, ಆಮೇಲೆಲ್ಲ ಜಸ್ಟ್ ರಿನ್ಯೂವಲ್ ಮಾಡೋದಾಗಿರುತ್ತೆ. ಓಕೆ ಏನೇ ಅಪ್ಡೇಟ್ಸ್ ಬಂದರೂ ನಾನು ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ತಿಳಿತಿರುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಟಾಟಾ, ಬಾಯ್.